ರಾಜಕೀಯ ಅಂದರೆ ಅಲ್ಲಿ ಅಧಿಕಾರ ಇರುತ್ತೆ, ಜೊತೆಗೆ ಕೋಟ್ಯಾಂತರ ರೂಪಾಯಿ ಆಸ್ತಿಯೂ ಇರುತ್ತೆ. ಇವತ್ತು ನಾವು ದಾವಣಗೆರೆಯ ಪವರ್ಫುಲ್ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಚನ್ನಗಿರಿಯ ಚಟುವಟಿಕೆಯ ಶಾಸಕ ಶಿವಗಂಗಾ ಬಸವರಾಜ್ ಅವರ ಬಳಿ ಎಷ್ಟಿದೆ ಆಸ್ತಿ, ಅವ್ರ ಚುನಾವಣಾ ಆಯೋಗಕ್ಕೆ ನೀಡಿದ ಲೆಕ್ಕ ಆದರೂ ಏನು? ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಶಾಮನೂರ್ ಕುಟುಂಬದ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಮಾತಾಡೋಣ. 2024ರ ಲೋಕಸಭಾ ಚುನಾವಣೆ ವೇಳೆ ಅವರು ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಅವರ ಆಸ್ತಿ ಬಿಚ್ಚಿ ಬೀಳಿಸುವಂತಿದೆ. ಒಟ್ಟು ಆಸ್ತಿ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಅವರ ಪತಿ ಎಸ್ ಮಲ್ಲಿಕಾರ್ಜುನ್ ಅವರ ಒಟ್ಟು ಕುಟುಂಬದ ಆಸ್ತಿ ಸುಮಾರು 241 ಕೋಟಿ ರೂಪಾಯಿ ಅಷ್ಟಕ್ಕೂ ಅಧಿಕ. ಇವರ ಹೆಸರಿನಲ್ಲಿ ಸುಮಾರು 91 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಇದೆ. ಇದರಲ್ಲಿ ಬ್ಯಾಂಕ್ ಡೆಪಾಸಿಟ್, ವಿವಿಧ ಕಂಪನಿಗಳ ಶೇರ್ಗಳು ಸೇರಿವೆ. ಚಿನ್ನದ ವಿಷಯಕ್ಕೆ ಬಂದರೆ ಇವರ ಬಳಿ ಸುಮಾರು 3 kgಗೂ ಹೆಚ್ಚಿನ ಬೆಲೆ ಬಾಳುವ ಕಲ್ಲುಗಳು ಕೂಡ ಇವೆ. ಇದರ ಮೌಲ್ಯವೇ ಕೋಟಿ ದಾಟುತ್ತೆ. ದಾವಣಗೆರೆ ಮತ್ತು ಬೆಂಗಳೂರಿನಂತಹ ಕಡೆಗಳಲ್ಲಿ ಇವರ ಕುಟುಂಬಕ್ಕೆ ಸೇರಿದ ಕೃಷಿ ಭೂಮಿ, ವಾಣಿಜ್ಯ ಕಟ್ಟಡಗಳು ಮತ್ತು ಐಷಾರಾಮಿ ಮನೆಗಳು ಕೂಡ ಇವೆ. ಇದರ ಮೌಲ್ಯ ಸುಮಾರು 150 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈಗ ಚನ್ನಗಿರಿ ಯುವ ಶಾಸಕ ಶಿವಗಂಗಾ ಬಸವರಾಜ್ ಅವರ ಸರದಿ. ಶಾಮನೂರ್ ಕುಟುಂಬಕ್ಕೆ ಹೋಲಿಸಿದರೆ ಇವರ ಆಸ್ತಿ ಕಮ್ಮಿ ಎನಿಸಬಹುದು, ಆದರೆ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವ ದೊಡ್ಡ ಮೊತ್ತವೇ ಹೌದು. 2023 ವಿಧಾನಸಭಾ ಚುನಾವಣಾ ಅಫಿಡವಿಟ್ ಪ್ರಕಾರ ಶಿವಗಂಗಾ ಬಸವರಾಜ್ ಅವರ ಒಟ್ಟು ಆಸ್ತಿ 6 ಕೋಟಿ ರೂಪಾಯಿಗಳು. ಇದರ ವಾಹನಗಳ ದೊಡ್ಡ ಪಟ್ಟಿಯೇ ಇದೆ. ಸ್ಕೋಡಾ, ಸ್ಕಾರ್ಪಿಯೋ, ಹೋಂಡಾ ಕಾರ್ಗಳು ಮತ್ತು ಒಂದು ಪ್ಯಾಷನ್ ಸ್ಕೂಟರ್ ಕೂಡ ಇದೆ. ಇವುಗಳು ಒಟ್ಟು ಮೌಲ್ಯವೇ ಸುಮಾರು 1 ಕೋಟಿ ದಾಟುತ್ತೆ. ಇವರ ಬಳಿ ಸುಮಾರು 249 ಗ್ರಾಂ ಚಿನ್ನ ಮತ್ತು 1 kg ಬೆಳ್ಳಿ ಇದೆ ಎಂದು ಹೇಳಲಾಗುತ್ತೆ. ಚನ್ನಗಿರಿ ಮತ್ತು ದಾವಣಗೆರೆ ನಗರದ ನಿಟ್ಟುವಳ್ಳಿಯಲ್ಲಿ ಸೈಟ್ಗಳು ಹಾಗೂ ಕೃಷಿ ಭೂಮಿ ಹೊಂದಿದ್ದಾರೆ. ಇದರ ಮೌಲ್ಯ ಅಫಿಡವಿಟ್ ನಲ್ಲಿ 2.7 ಕೋಟಿ ಇದೆ. ಆಸ್ತಿ ಜೊತೆಗೆ ಇವರಿಗೆ ಸುಮಾರು 1 ಕೋಟಿ ರೂಪಾಯಿ ಸಾಲ ಕೂಡ ಇದೆ ಎಂಬುದೇ ವಿಶೇಷ. ನೋಡಿದ್ರಲ್ಲ ವೀಕ್ಷಕರೇ, ದಾವಣಗೆರೆಯ ಈ ಇಬ್ಬರು ನಾಯಕರ ಅಧಿಕೃತ ಆಸ್ತಿ ವಿವರ ಇದು. ಒಬ್ರು ಕೋಟ್ಯಾಧಿಪತಿಗಳ ಕುಟುಂಬದಿಂದ ಬಂದು ಸಂಸದೆಯಾಗಿದ್ದರೆ, ಇನ್ನೊಬ್ಬರು ಉದ್ಯಮಿ ಬೆಳೆದು ಶಾಸಕರಾಗಿದ್ದಾರೆ. ಜನಪ್ರತಿನಿಧಿಗಳ ಆಸ್ತಿ ಹೆಚ್ಚಾಗುವುದು ಸಹಜ, ಆದರೆ ಅವರು ಜನರ ಕೆಲಸವನ್ನು ಅಷ್ಟೇ ನಿಷ್ಠೆಯಿಂದ ಮಾಡ್ತಿದ್ದಾರೆ ಅನ್ನೋದು ನಮಗೆ ಮುಖ್ಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.